ಆಮ್ ಐ ಡೈಯಿಂಗ್ ಅಂದ್ರೆ ನಾನು ದಿನಕ್ಕೆ 16 ಗಂಟೆ ಟೈಮ್ ಕೊಡ್ತಿದ್ದೀನಿ ನನ್ನ ಕಂಪ್ನಿಗೆ. ಈಗ ನಾನು ವರ್ಕ್ ಮಾಡ್ತಿದ್ದೀನಿ, ಈ ಕಡೆ ಲೈಫ್ ಮರ್ತೇ ಬಿಟ್ಟಿದ್ದೀನಿ. ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಯಾವ ರೀತಿ ಮಾಡ್ಬೇಕು? ನಾನು ನನ್ನ ಅಮ್ಮ ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತಾರೆ, ಅವ್ರಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ. ನಂಗೊಂದು ಗಿಲ್ಟ್ ಫೀಲ್ ಆಗ್ತಿದೆ, ನಾನು ಹುಡುಗಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂತ. ಮಗ ಏನು ಗೊತ್ತಾ, ನಾನು ಆಫೀಸಿಂದ ಒಂದು 9:30 ಹಂಗೆ ಬಂದೆ. ಸ್ವಲ್ಪ ಸ್ಕ್ರಿಪ್ಟ್ ಬರೆದು ಸ್ವಲ್ಪ ಮಲಗ್ತೀನಿ ಹಿಂಗೆ ಅದ್ ನೋಡ್ತೀನಿ ಬೆಳಕೆ ಆಗಿದೆ. ಏನು ಬೇಗ ಹೋಗುತ್ತೆ ಗುರು, ಸ್ವಲ್ಪ ನಿದ್ದೆ ಮಾಡೋಕ್ಕೂ ಬಿಡಲ್ಲ ಟೈಮು. ಹಕ್ಕಿ ಬರುತ್ತೆ ಇಲ್ಲಿ, ನಂಗೆ ಎಬ್ಸೋಕೆ ಬರುತ್ತೆ ಅನ್ಸುತ್ತೆ. 4:15 ಬಂದೆ ಒಂದ್ಸಲ, ಮತ್ತೊಂದ್ಸಲ 5 ಗಂಟೆಗೆ ಬಂದು ಎಬ್ಸುತ್ತೆ. ಹೆಂಗೆ ನಿದ್ದೆ ಮಾಡಲಿ ನಾನು ಹೇಳು? ಡೈಲಿ ಅಲಾರಾಮ್ ಆಗಿದೆ ಗುರು. ಓಕೆ, ಅದು ಇದ್ದಿದೆ ನಂದು. ಸೊ ಇವಾಗ ನಿಮ್ಮ ಟೈಮ್ ವೇಸ್ಟ್ ಮಾಡಿದ್ರೆ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಸೊ ಇವಾಗ ನಾನು 33ನೇ ವಿಡಿಯೋದಲ್ಲಿ ನಾನು ಇವಾಗ ಬ್ಯಾಲೆನ್ಸ್ ಲೈಫ್ ಬಗ್ಗೆ ಮಾತಾಡಿದೆ. ಇವಾಗ ಬ್ಯಾಲೆನ್ಸ್ ಲೈಫ್ ಯಾವ ರೀತಿ ಕ್ರಿಯೇಟ್ ಆಯ್ತು ಗುರು, ಈ ಒಂದು ಲೈಫು ಮತ್ತು ವರ್ಕ್ ನಡುವೆ ಬ್ಯಾಲೆನ್ಸ್ ಲೈಫ್ ಯಾವ ರೀತಿ ಕ್ರಿಯೇಟ್ ಆಗ್ತಾ ಬಂತು ಇವಾಗ ನಮ್ಮ ಜನ್ರೇಷನ್ಗೆ. ಯಾಕಂದ್ರೆ ಒಂದು ಹಿಸ್ಟಾರಿಕಲಿ ನೋಡಿದಾಗ ಈ ಒಂದು ಲೈಫ್ ಬ್ಯಾಲೆನ್ಸ್ ಇರಲೇ ಇಲ್ಲ. ಈ ಲೈಫ್ ಬ್ಯಾಲೆನ್ಸ್ ಯಾವ ರೀತಿ ಪ್ರಾಮುಖ್ಯತೆ ಕೊಡ್ತಾ ಬಂತು ನಮ್ಮ ಜನ್ರೇಷನ್ ಅಂದ್ರೆ ಸ್ವಲ್ಪ ಹಿಸ್ಟ್ರಿ ತಿಳ್ಕೊಂತ ಹೋಗೋಣ. 1000 ವರ್ಷಗಳ ಹಿಂದೆ ಹೋದಾಗ ಮಗ ನಾವು ಮನುಷ್ಯ ಆಗೋಕ್ಕಿಂತ ಮುಂಚೆ ಚಿಂಪಾಂಜಿ ಆಗಿದ್ವಿ. ಸೊ ಚಿಂಪಾಂಜಿ ಆದ ನಂತರ ಒಂದು ಮನುಷ್ಯಂದು ಎವಲ್ಯೂಷನ್ ಸ್ಟಾರ್ಟ್ ಆಗಿದೆ. ಸೊ ಸ್ಟಾರ್ಟ್ ಆದ್ಮೇಲೆ ನಾವು ಬರೀ ಊಟ ಮಾಡಿದ್ರೆ ಸಾಕು, ಲೈಫ್ ಸೆಟ್ಲ್ ಇದ್ದಂಗೆ. ನಮ್ಮ ಕೆಲಸ ಏನಾಗಿತ್ತು ಅಂದ್ರೆ ಬರೀ ಹಂಟರ್. ನಾವು ಅವಾಗ ಬೇಟೆಗಾರಾಗಿದ್ದೀವಿ. ಬೇಟೆಗಾರ ಆದ ನಂತರ ನೆಕ್ಸ್ಟ್ ಕೃಷಿ ಮಾಡೋದನ್ನ ಕಲ್ತೀವಿ. ಕೃಷಿ ಮಾಡೋದ ತಕ್ಷಣ ನಾವು ಜಾನುವಾರುಗಳನ್ನ ಸಾಕೋಕ್ ಕಲ್ತೀವಿ. ಹಿಂಗೆ ಎವಲ್ಯೂಷನ್ ಸ್ಟಾರ್ಟ್ ಆಗ್ತಾ ಹೋಯ್ತು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಆ ಟೈಮಲ್ಲಿ ಒಂದು ಹಂಟ್ ಮಾಡಲಿಲ್ಲ ಅಂದ್ರೆ, ಕೃಷಿ ಬೆಳಿಲ್ಲ ಅಂದ್ರೆ, ಜಾನುವಾರನ್ನ ಸಾಕ್ಲಿಲ್ಲ ಅಂದ್ರೆ ಬದುಕೋಕೆ ಆಗಿಲ್ಲ ಅಂತ ತಿಳ್ಕೊ. ಸೊ ಅದೇ ಜೀವನ, ಅದೇ ಕೆಲಸನೇ ಜೀವನ. ದೇರ್ ವಾಸ್ ನೋ ವರ್ಕ್ ಲೈಫ್ ಬ್ಯಾಲೆನ್ಸ್. ಮುಂದೆ ಹೋಗ್ತಾ ಕಾಲಚಕ್ರ ಬದಲಾಗ್ತಾ ಬಂತು. ಅಂದ್ರೆ ಒಂದು ಅಮೆರಿಕದ ಒಂದು ಜರ್ನಲ್ ಅಲ್ಲಿ ಗನ್ಸ್, ಜರ್ಮ್ಸ್, ಸ್ಟೀಲ್, ದ ಫೇಟ್ಸ್ ಆಫ್ ಹ್ಯೂಮನ್ ಸೊಸೈಟಿ ಒಂದು ಪುಸ್ತಕದಲ್ಲಿ ಈ ಒಂದು ಕೃಷಿ ಆಧಾರಿತ ಸಮಾಜಗಳು ಈ ಒಂದು ಆಹಾರದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ತರ್ತಾ ಇತ್ತು ಅಂದ್ರೆ, ಸೊ ಅದಾದ ನಂತರ ಈ ಕೃಷಿಯಲ್ಲಿ ಪ್ರೊಫೆಷನಲ್ ಸ್ಪೆಷಲೈಸೇಷನ್ ಅನ್ನೋದು ಜನ್ಮ ತಾಳ್ತು. 12 ವರ್ಷಗಳ ಹಿಂದೆ ಹಂಟರ್ ಬೇಟೆಗಾರ ಆಗಿದ್ದ ಮನುಷ್ಯ ಕೃಷಿಕ ಆಗಿದ್ದಾನೆ, ಫಾರ್ಮರ್ ಆಗಿದ್ದಾನೆ ಮತ್ತೆ ಫಾರ್ಮರ್ ಇಂದ ಒಂದು ಆಹಾರ ತಿನ್ನೋ ವ್ಯಕ್ತಿ ಆಗಿದ್ದಾನೆ. ಇದು ಯಾವ ರೀತಿ ಆಗ್ತಾ ಬಂತಂದ್ರೆ ಕಾಲಚಕ್ರ ಬದಲಾಗ್ತಾ ಬಂತು, ಟೈಮ್ ಚೇಂಜ್ ಆಗ್ತಾ ಬಂತು, ಟೆಕ್ನಾಲಜಿ ಬೆಳೀತಾ ಬಂತು. ಅಂದ್ರೆ ಆಗಿನ ಕಾಲ ಇವತ್ತಿನ ಒಂದು ಊಟ ಆದ್ರೆ ಸಾಕು ಗುರು ಅನ್ನೋದು ಅವನ ಅಗತ್ಯತೆಗಳು, ಅವ್ನ ನೀಡ್ಗೋಸ್ಕರ ಬದುಕ್ತಿದ್ದ. ಆ ಒಂದಿನ ನಾನು ಖುಷಿ ಆದ್ರೆ ಬದುಕಿದೆ ಸಾಕು ಗುರು, ನೆಕ್ಸ್ಟ್ ನಾಳೆ ನೋಡೋಣ ಅಂತ ಒಂದು ಯೋಚನೆಯಲ್ಲಿತ್ತು ಆ ಮೈಂಡ್ ಸೆಟ್, ಆ ಒಂದು ಜನರೇಷನ್. ಯಾವಾಗ ಈ ಒಂದು ಟೆಕ್ನಾಲಜಿ, ಒಂದು ಟೈಮು, ಕಾಲಚಕ್ರ ಬದಲಾಗ್ತಾ ಬಂತು, ಯಾವಾಗ ಒಂದು 19th ಸೆಂಚುರಿ ಇಂಡಸ್ಟ್ರಿಯಲೈಸೇಷನ್ ಸ್ಟಾರ್ಟ್ ಆಯಿತು. ಸೊ ಅವಾಗ ಸ್ಟಾರ್ಟ್ ಆಗಿದ್ದು ಯಾವಾಗ ಈ ಮನುಷ್ಯ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ದ, ಬೇರೆಯವ್ರಿಗೋಸ್ಕರ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ದ. ಈ ಒಂದು ಜನ ಗುಂಪು ಬಂತು, ಬೇರೆ ಕೂಡ ಈ ಒಂದು ಎಂಪ್ಲಾಯ್ ಅನ್ನೋದು ಒಂದು ಕ್ರಿಯೇಟ್ ಆಯಿತು. ಒಂದು ಬೇರೆ ಫ್ಯಾಕ್ಟ್ರಿಗಳಿಗೆ ಕೆಲಸ, ಒಂದು ಸಾವಿರಾರು ಗಟ್ಟಲೆ ಕೆಲಸ ಮಾಡೋ ಜನ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದು ನೋಡಿದ ಈ ಒಂದು ಇಂಡಸ್ಟ್ರಿಯಲೈಸೇಷನ್, ಈ ಫ್ಯಾಕ್ಟ್ರಿಗಳ ಓನರ್ಗಳು ಇರ್ತಾರಲ್ಲ, ಅವಾಗ ಅದನ್ನ ರೂಲ್ಸ್ ರೆಗ್ಯುಲೇಷನ್ ಅಂತ ತರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಡೈಲಿ ನೀನು ಇಷ್ಟು ಗಂಟೆನೇ ವರ್ಕ್ ಮಾಡಬೇಕು, ಮಾರ್ನಿಂಗ್ ಎಷ್ಟು ಗಂಟೆ ಬರಬೇಕು, ಸಂಜೆ ಎಷ್ಟು ಗಂಟೆಗೆ ಹೋಗ್ಬೇಕು. ನೀನು ಕೆಲಸ ಆಗ್ಲಿಲ್ಲ ಅಂದ್ರೆ ನೀನು ವರ್ಕ್ ಮಾಡಲೇಬೇಕು. ಆ ಕೆಲಸನ ಇವತ್ತು ನಿನಗೆ ಕೊಟ್ಟಿರ್ತಾರಲ್ಲ, ಅದು ಫಿನಿಶ್ ಮಾಡಲೇಬೇಕು. ನೀನು ವರ್ಷದಲ್ಲಿ ಶೆಡ್ಯೂಲ್ ತಂದ್ರು, ವರ್ಷದಲ್ಲಿ ಇಷ್ಟೇ ಹಾಲಿಡೇ ಇರಂತ ತಂದ್ರು. ಸೊ ಅಲ್ಲಿವರೆಗೂ ಕೂಡ ವರ್ಕ್ ಲೈಫ್ ಬ್ಯಾಲೆನ್ಸ್ ಟರ್ಮ್ ಅನ್ನೋದು ಇನ್ನೂ ಯೂಸ್ ಆಗಿರಲ್ಲ. ಈಗ ಒಂದು ಕಾರ್ಮಿಕರನ್ನ ಪ್ರೊಟೆಕ್ಟ್ ಮಾಡೋಕೆ ಮತ್ತು ಒಂದು ವರ್ಕಿಂಗ್ ಟೈಮ್ನ ರೆಡ್ಯೂಸ್ ಮಾಡೋಕೆ ಒಂದು ಚಳವಳಿ ಸ್ಟಾರ್ಟ್ ಆದವು 19th ಸೆಂಚುರಿಯಲ್ಲಿ. ಸೊ ಆದ್ರೂ ಸಹ ಈ ಒಂದು ವರ್ಕಿಂಗ್ ಬ್ಯಾಲೆನ್ಸ್ ಅನ್ನೋದು ಹುಟ್ಟಿರ್ಲಿಲ್ಲ. ಇದು ಯಾವಾಗ ಹುಟ್ಟಂದ್ರೆ ಈ ಒಂದು 1980s ಮಿಡಲ್ ಅಲ್ಲಿ ಮ್ಯಾರಿಡ್ ಪೀಪಲ್ ವುಮನ್ ಕೂಡ ಈ ಒಂದು ಅರ್ಧದಷ್ಟು ಜನ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಕ್ರಿಯೇಟ್ ಆಯ್ತು. ಯಾವ ರೀತಿ ಕ್ರಿಯೇಟ್ ಆಯ್ತು ಅಂದ್ರೆ, ಇದು ಯಾವ ರೀತಿ ಕ್ರಿಯೇಟ್ ಅನ್ನೋದಕ್ಕೆ ಒಂದು ಜರ್ನಲ್ ಬರೆದಿದ್ದಾರೆ. 2005 ಒಂದು ಜರ್ನಲ್ ರಿಲೀಸ್ ಆಯ್ತು. ಆ ಒಂದು ಜರ್ನಲ್ ಪ್ರಕಾರ ಬೀಯಿಂಗ್ ಟುಗೆದರ್, ವರ್ಕಿಂಗ್ ಅಪಾರ್ಟ್, ಡ್ವೆಲ್ ಕರಿಯರ್ ಫ್ಯಾಮಿಲೀಸ್ ಅಂಡ್ ದ ವರ್ಕ್ ಲೈಫ್ ಬ್ಯಾಲೆನ್ಸ್. ಪುಸ್ತಕದ ಒಂದು ಮುನ್ನುಡಿ ಏನಂತಂದ್ರೆ, ಮನೆಯ ಮಾಲೀಕ ಯಜಮಾನನು ಕೂಡ ಕೆಲಸ ಮಾಡ್ತಾನೆ, ಅವನ ಹೆಂಡತಿನೂ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದಾಳೆ. ಅಂದ್ರೆ ಯಾರು ಅವನ ಮನೆ ಸಾಗ್ಬೇಕಂದ್ರೆ ಯಾರು ಜಾಸ್ತಿ ಕೆಲಸ ಮಾಡ್ತಾರೋ ಅನ್ನೋದು ಒಂದು ಸ್ಪಷ್ಟನೆ ಇಲ್ಲ. ಬಟ್ ಆದ್ರೆ ಈ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಈ ಒಂದು ಗಂಡನಿಗೆ ಒಂದು ಕಾಮನ್ ವರ್ಡ್ ಆಗ್ಬಿಡ್ತೀವಿ ಇವನು ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು. ಅಲ್ಲಿಗೆ ಒಂದು 1990 ವೇಳೆಗೆ ಈ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಈ ಮನುಷ್ಯನಿಗೆ, ಈ ವ್ಯಕ್ತಿಗೆ ಒಂದು ಕಾಮನ್ ವರ್ಡ್ ಆಗ್ಬಿಡ್ತು. ವರ್ಕ್ ಮಾಡಬೇಕು, ಈ ಕಡೆ ಲೈಫ್ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಬಂತು. ಯಾವ ರೀತಿ ಬಂತು ಅಂದ್ರೆ, ಈ ಒಂದು ಟೆಕ್ನಾಲಜಿ, ಈ ಒಂದು ಕಾಲಚಕ್ರ ಬದಲಾಗ್ತಾ ಬಂದಾಗ ಅವನ ಇಂಟೆನ್ಷನ್, ಅವನ ನೀಡ್ಸ್, ಅವನ ವಾಂಟ್ಸ್ ಎಲ್ಲ ಬದಲಾಗ್ತಾ ಬಂತು. ಸೊ ಅದ್ರ ಪ್ರಕಾರ ಅವ್ನು ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡಲೇಬೇಕಾಗಿತ್ತು. ಇವಾಗ ನೋಡಿ, ಒಂದು ಆರ್ಟಿಕಲ್, ಕೆಲವೊಂದು ಅಮೆರಿಕದ ಒಂದು ಆರ್ಟಿಕಲ್ ಇದೆ, ನೆಕ್ಸಿಸ್ ಅಂತ, ಒಂದು ಅಮೆರಿಕದ ಒಂದು ಟಾಪ್ 100 ನ್ಯೂಸ್ ಪೇಪರ್ ಅಲ್ಲಿ ಒಂದನ್ನು ತಿಳ್ಕೊಳ್ಳಿ. ಸೊ ಆ ಟೈಮಲ್ಲಿ ಒಂದು 1986 ಇಂದ ಒಂದು 1996 ವರೆಗೂ ಒಂದು ಆರ್ಟಿಕಲ್ ಎಷ್ಟಿತ್ತಂದ್ರೆ 32 ಆರ್ಟಿಕಲ್ ಮಾತ್ರ ಕ್ರಿಯೇಟ್ ಆಗಿತ್ತು. 2007 ಬರೋಷ್ಟರಲ್ಲೇ 1672 ಆರ್ಟಿಕಲ್ಸ್ ಕ್ರಿಯೇಟ್ ಆದವು ಅದ್ರ ಮೇಲೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಬಗ್ಗೆ. ಅಂದ್ರೆ ಇವಾಗಲೂ ನೋಡ್ತೀವಿ ನಾವು ನ್ಯೂಸ್ ಪೇಪರಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಬಗ್ಗೆ ಕೆಲವರು ಟ್ವಿಟರ್ ಮಾಡ್ತಾರೆ, ಅವರು ಕಷ್ಟ ಹೇಳ್ಕೊತಾರೆ. ಇವಾಗ ಬೆಂಗಳೂರಲ್ಲಿ ಒಬ್ಬ IT ಪರ್ಸನ್ ಟ್ವೀಟ್ ಮಾಡಿದ್ದ. ಆ ಟ್ವಿಟಲ್ಲಿ ಏನು ಬರ್ದಿದ್ದಾನಂದ್ರೆ, ಆಮ್ ಐ ಡೈಯಿಂಗ್ ಅಂದ್ರೆ ನಾನು ದಿನಕ್ಕೆ 16 ಗಂಟೆ ಟೈಮ್ ಕೊಡ್ತಿದ್ದೀನಿ ನನ್ನ ಕಂಪ್ನಿಗೆ, ಈಗ ನಾನು ವರ್ಕ್ ಮಾಡ್ತಿದ್ದೀನಿ, ಈ ಕಡೆ ಲೈಫ್ ಮರ್ತೇ ಬಿಟ್ಟಿದ್ದೀನಿ. ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಯಾವ ರೀತಿ ಮಾಡ್ಬೇಕು? ನಾನು ನನ್ನ ಅಮ್ಮ ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತಾರೆ, ಅವ್ರಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ, ನಂಗೊಂದು
ಗಿಲ್ಟ್ ಫೀಲ್ ಆಗ್ತಿದೆ, ನಾನು ಹುಡುಗಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂತ. ಅಂದರೆ ಈ ವರ್ಕ್ ಲೈಫ್ ಬ್ಯಾಲೆನ್ಸಲ್ಲಿ ನಮ್ಮದು ಮೈಂಡ್ಸೆಟ್ಟು, ನಮ್ಮದು ಜನ್ರೇಷನ್ ಯಾವ ರೀತಿ ಬ್ಯಾಲೆನ್ಸೇ ಆಗ್ತಿಲ್ಲ ಬ್ರೋ ಏನಂತ, ಅದೊಂದು ದೊಡ್ಡ ಎಕ್ಸಾಂಪಲ್ ಬ್ರೋ. ಅದೇ ರೀತಿ ತುಂಬ ಎಕ್ಸಾಂಪಲ್ ಇದೆ. ವರ್ಕ್ ಪ್ರೆಷರ್ ಆಗ್ತಿದೆ ಅಂತ ಸುಸೈಡ್ ಮಾಡ್ಕೊಂಡು ಕಂಡೀಷನ್ ಇದ್ದಾವೆ. ಎಷ್ಟೋ ಕೇಸ್ ನೋಡಿರ್ತೀರಾ, ನಾವು ನೋಡಿರ್ತೀವಿ, ಕೇಳಿರ್ತೀವಿ, ನ್ಯೂಸ್ ಪೇಪರ್ಲಿ ಹಾಕ್ತಾ ಇರ್ತಾರೆ. ಅವ್ರ ಕೆಲಸ ಅದೇ ಇರುತ್ತೆ, ವರ್ಕ್ ಪ್ಲಸ್ ಲೈಫ್ ಈಕ್ವಲ್ ಟು ಬ್ಯಾಲೆನ್ಸ್. ಇಸ್ ಇಟ್ ರೈಟ್? ನಾನು ಇಷ್ಟೊತ್ತು ಮಾತಾಡ್ತೀನಿ, ಇಷ್ಟೊತ್ತು ಹೇಳ್ತಿದ್ದೀನಿ, ಈ ವರ್ಕ್ ಮತ್ತು ಲೈಫ್ನ ಬ್ಯಾಲೆನ್ಸ್ ಮಾಡ್ಬೋದಾ ಬ್ರೋ? ನಾನು ನಿಮಗೆ ಕೇಳ್ತಿದ್ದೀನಿ ಕ್ವಶನ್. ಯಾವಾಗ ನೀನು ನಮ್ಮ ಏಜ್ ಆಗ್ತಾ ಹೋದಂಗೆ ನಮ್ಮ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ? ಸ್ಯಾಲ್ರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ರೀಚ್ ಮಾಡಲಿಲ್ಲ ಅಂದರೆ ಇನ್ಕ್ರಿಮೆಂಟ್ ಆಗಲ್ಲ, ಇನ್ಕ್ರಿಮೆಂಟ್ ಆಗಲಿಲ್ಲ ಅಂದರೆ ಲೈಫಲ್ಲಿ ಡೆವಲಪ್ಮೆಂಟ್ ಅನ್ನೋದು ಆಗಲ್ಲ. ಈ ಒಂದು ಮೈಂಡ್ಸೆಟಲ್ಲಿ ಇದ್ದೀವಿ. ಸೊ ಈ ಮೈಂಡ್ಸೆಟ್ ಒಳ್ಳೇದಾ ಕೆಟ್ಟದಾ? ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಪದ ಈಗ ನಮ್ಮ ಜನ್ರೇಷನಲ್ಲಂತೂ ತುಂಬ ಕಾಣ್ತಿದೆ. ನೀವು ನ್ಯೂಸ್ ಪೇಪರ್ ಆಗಿರ್ಬೋದು, ಈ ಒಂದು ಮ್ಯಾಗಝಿನ್ಸ್ ನೋಡಿರ್ಬೋದು, ನೀವು ಈ ಒಂದು ಎಲ್ಲದರಲ್ಲೂ ಈ ಒಂದು ಆರ್ಟಿಕಲ್ ಜಾಸ್ತಿ ಬರ್ತಿದೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಯಾವ ರೀತಿ ರೈಸ್ ಆಗ್ತಾ ಬಂತು ಅಂದರೆ ದ ರೈಸ್ ಆಫ್ ದಿ ವರ್ಕ್ ಬ್ಯಾಲೆನ್ಸಿಂಗ್ ಮಿತ್ ಅನ್ನೋದನ್ನ ನೆಕ್ಸ್ಟ್ ಪಾರ್ಟಲ್ಲಿ ತಿಳ್ಕೊಳ್ಳೋಣ. ಬ್ರೋ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ವರ್ಕ್ ಬ್ಯಾಲೆನ್ಸ್ ಅನ್ನೋದು ಮಿತ್ ಬ್ರೋ. ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ರೆ ಅಂದರೆ ನಿಮಗೆ ಒಂದು ಕಂಟೆಂಟು ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲೇ